ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅಂಜನಾ ಕುಚು ಕ್ರಿಯೇಷನ್. ಇವತ್ತು ನಾನು ಸಿಂಪಲ್ಲಾಗಿ ಹಾಕುವಂತಹ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಈ ಥರ ಬೀಡ್ಸ್ ತೊಗೊಂಡಿದ್ದೀನಿ. ಇದ್ರ ಬದಲು ನೀವು ಯಾವುದಾದ್ರೂ ಬೀಡ್ಸ್ನ ತೊಗೋಬೋದು. ಮೊದಲಿಗೆ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದಮೇಲೆ 2 ಸರಿ ಲಾಕ್ ಆಯಿತು. ಈಗ 1 2 3 4 5 ಚೈನ್ ಹಾಕ್ತೀನಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ತೀನಿ. ಮತ್ತು ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕ್ತೀನಿ. ಮತ್ತು 5 ಚೈನ್ ಹಾಕ್ತೀನಿ. 5 ಚೈನ್ ಹಾಕಿಬಿಟ್ಟು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ಮತ್ತು ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕಿದಾದಮೇಲೆ ಈ ಥರ ಕಾಣುತ್ತೆ. ಈಗ ಇಲ್ಲಿ ನೋಡಿ 5 ಚೈನು 2 ಟೈಮ್ಸ್ ಆಯಿತು. 5 ಟೈಮ್ಸ್ 2 ಟೈಮ್ಸ್ ಆದಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಈ ಏನು ಫ್ಲವರ್ ಬೇಡ್ ಇತ್ತಲ್ಲ ಆ ಬೇಡನ್ನ ದಾರದಲ್ಲಿ ಪೋಣಿಸ್ಕೊಂಡು ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡ್ಕೊಂಡ್ಮೇಲೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಒಂದು 5 ಚೈನ್ ಅಷ್ಟು ಗ್ಯಾಪ್ ದೂರಕ್ಕೆ ಸೂಜಿ ತೂರಿಸ್ಬಿಟ್ಟು ದಾರ ತಂದು 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ ಕಂಬ ಹಾಕ್ತೀನಿ. ಕಂಬ ಹಾಕಿದ ಮೇಲೆ 1 2 ಚೈನ್ ಹಾಕ್ತೀನಿ. ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಳ್ತೀನಿ. ಒಂದು ಸರಿ ದಾರ ತೊಗೊಂಡ್ಬಿಟ್ಟು ಈಗ ಇಲ್ಲಿ ಏನು ಕಂಬ ಹಾಕಿದ್ವಲ್ಲ ಅದ್ರೊಳಗಡೆ ಹೋಗಿ ದಾರ ತಂದುಬಿಟ್ಟು 2ರಿಂದ 1 ಸರಿ ಡಬಲ್ ಕ್ರೋಶೆಟ್ನ ಹಾಕ್ತೀನಿ. ಬೇಕು ಅಂದರೆ ನೀವು ಇಲ್ಲಿ ಟ್ರಿಬಲ್ ಕ್ರೋಶೆಟ್ನಾದರೂ ಹಾಕ್ಬೋದು. ನಾನಿಲ್ಲಿ ಡಬಲ್ ಕ್ರೋಶೆಟ್ನ 9 ಸರಿ ಹಾಕ್ತೀನಿ. ಅಂದರೆ ಏನು 2 ಚೈನ್ ಇತ್ತಲ್ಲ ಅದನ್ನು ಸೇರಿಸ್ಕೊಂಡು ಟೋಟಲಾಗಿ 9 ಕಂಬಗಳನ್ನ ಮಾಡ್ತೀನಿ. ಕಂಬಗಳಾದರೂ ಅನ್ಬೋದು, ಡಬಲ್ ಕ್ರೋಶೆಟ್ ಆದರೂ ಅನ್ಬೋದು. 2ರಿಂದ 1 ಸರಿ ಇದೇ ಥರನೇ ಇಲ್ಲಿ ಫುಲ್ಲು ಕಂಪ್ಲೀಟ್ ಮಾಡ್ಕೋಬೇಕು. ಮಾಡಿಕೊಂಡು ಸ್ವಲ್ಪ ವಿಡಿಯೋ ಯಾಕೋ ಬ್ಲರ್ ಆಗ್ತಾಯಿದೆ, ಹಂಗಾಗಿ ನಾನು ಕ್ಲಾರಿಟಿ ಮಾಡ್ಕೊಳ್ತಾ ಇದ್ದೆ. ನೋಡಿ ಇಲ್ಲಿ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು 2ರಿಂದ 1 ಸರಿ ಇದೇ ಥರನೇ ಕೌಂಟ್ ಮಾಡ್ಕೊಂಡು ನೋಡಿ. ಟೋಟಲಾಗಿ 9 ಕಂಬಗಳು ಬರಬೇಕು. ಅಂದರೆ ಫಸ್ಟಿಗೆ ಏನು 2 ಚೈನ್ ಹಾಕಿರ್ತೀವಲ್ಲ ಅದನ್ನು ಸಹ ಸೇರಿಸ್ಕೊಂಡು ಕೌಂಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ನಾನಿಲ್ಲಿ ಫುಲ್ಲು ಕೌಂಟ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಹಾಕಿಬಿಟ್ಟು ತೋರಿಸ್ತೀನಿ. ನೋಡಿ ಈ ಥರ ಅಗಲ ಮಾಡಿಕೊಂಡ್ರೆ ನೀಟಾಗಿ ಕೌಂಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೂಜಿ ಮೇಲೆ ಒಂದು ಸರಿ ದಾರ ತೊಗೋಬೇಕು. 2ರಿಂದ 1 ಸರಿ ಈಗ 7ನೇದಾಯ್ತು, 8ನೇದು 9ನೇದು ಇನ್ನೂ ಒಂದು ಎಕ್ಸ್ಟ್ರಾ ಹಾಕಿಬಿಟ್ಟು ನಾನು ಲಾಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಮಿಸ್ ಆಗಿದೆ ವಿಡಿಯೋ ಕ್ಲಿಪ್ಪು, ಹಾಗಾಗಿ 9ನೇದು ಕಂಬ ಹಾಕಿಬಿಟ್ಟು ಲಾಕ್ ಮಾಡಿಕೊಂಡು ಅದ್ರ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಮತ್ತು ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ತೀನಿ. ಅಕಸ್ಮಾತ್ ನಿಮಗೆ 8 ಹಾಕಬೇಕು ಅಂದರೆ 8 ಡಬಲ್ ಕ್ರೋಶೆಟ್ಗಳನ್ನಾದರೂ ಹಾಕ್ಬೋದು. ಮತ್ತು ಒಂದು ಸ್ವಲ್ಪ ದಾರ ಮೇಲೆ ಎತ್ಕೊಂಡು 2 ಸರಿ ಸಿಂಗಲ್ ಕ್ರೋಶೆಟ್ ಆದಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಫ್ಲವರ್ ಬೀಡನ್ನ ದಾರದಲ್ಲಿ ಪೋಣಿಸ್ಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಒಂದು 4 ಅಥವಾ 5 ಚೈನ್ ಅಷ್ಟು ಗ್ಯಾಪ್ ದೂರದಲ್ಲಿ ಸೂಜಿ ತೂರಿಸ್ಬಿಟ್ಟು ದಾರ ತಂದು 2ರಿಂದ 1 ಮತ್ತು 2ರಿಂದ 1 ಸರಿ ಲಾಕ್ ಮಾಡ್ಕೋಬೇಕು. ಮಾಡ್ಕೊಂಡ್ಬಿಟ್ಟು 2 ಚೈನು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು 2ರಿಂದ 1 ಸರಿ ಇದೇ ಥರನೇ ಇಲ್ಲಿನೂ ಸಹ 9 ಅಥವಾ 8 ಡಬಲ್ ಕ್ರೋಶೆಟ್ಗಳನ್ನ ಹಾಕಬೇಕು. ಇಲ್ಲಿನೂ ಸಹ ಹಾಕ್ಬಿಟ್ಟು ಕಂಪ್ಲೀಟ್ ಮಾಡಿಬಿಟ್ಟು ತೋರಿಸ್ತೀನಿ. ಹಾಗೆ ಸಿಂಪಲ್ಲಾಗಿರೋಂತಹ ಡಿಸೈನ್ಗಳನ್ನ ನಾನು ಈ ಮುಂಚೆ ಹಾಕಿದ್ದೀನಿ, ನೋಡ್ಬೋದು ನೀವು. ತುಂಬ ಈಸಿಯಾಗಿ ಹಾಕುವಂತಹ ಡಿಸೈನು, ಬಿಗಿನರ್ಸ್ಗೆ ಯಾವುದೇ ಕಷ್ಟ ಆಗೋದಿಲ್ಲ. ಏನಂದರೆ ಬೇಬಿ ಕುಚ್ಚನ್ನು ಕಟ್ಬೋದು ನೀವು, ಮತ್ತು ಮಲ್ಟಿ ಕಲರ್ನಲ್ಲೂ ಸಹ ಬೇಬಿ ಕುಚ್ಚು ಕಟ್ಟಿ ತೋರಿಸ್ಬೋದು. 9 ಅಥವಾ 8 ಡಬಲ್ ಕ್ರೋಶೆಟ್ಗಳಾದಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ಪಕ್ಕದಲ್ಲೂ ಸಹ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ಮತ್ತೆ 5 ಚೈನ್ಗಳನ್ನ ಹಾಕ್ಕೊಂಬಿಟ್ಟು ನಾವು ಕುಚ್ಚು ಕಟ್ಟೋದಕ್ಕೆ 5 ಚೈನ್ಗಳನ್ನ ಹಾಕಬೇಕಾಗತ್ತೆ. 1 2 3 4 5 ಚೈನ್ ಹಾಕಬೇಕು. ಚೈನ್ ಹಾಕಿಬಿಟ್ಟು ಮತ್ತೆ ಲಾಕ್ ಮಾಡಬೇಕು. ಬೇಕು ಅಂದರೆ ನೀವು ಇಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೋದು, ಅಂದರೆ ಸರ್ಕಲ್ ಬೀಡನ್ನ ಆ್ಯಡ್ ಮಾಡ್ಕೋಬೋದು. ಬೇಡ ಅಂದರೆ ಇದೇ ಥರನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ತುಂಬ ಸಿಂಪಲ್ಲಾಗಿರೋಂತಹ ಡಿಸೈನ್ಸು, ತುಂಬ ಈಸಿಯಾಗಿ ಹಾಕುವಂಥದ್ದು. ಇದೇ ಥರನ ಹಾಕ್ಕೊಂಡ್ಬಿಟ್ಟು ಲಾಸ್ಟಿಗೆ 1-2 ಚೈನ್ ಎಕ್ಸ್ಟ್ರಾ ಹಾಕ್ಬಿಟ್ಟು ದಾರನ ಕಟ್ ಮಾಡ್ಕೊತೀವಲ್ಲ ಆ ದಾರನ ಕುಚ್ಚು ಕಟ್ಟುವಾಗ ಜೊತೆಗೆ ಸೇರಿಸ್ಕೊಂಡು ಕಟ್ಬಿಡಿ.
ಆವಾಗ ಬಿಚ್ಚೋಗೋ ಚಾನ್ಸಸ್ ಇರಲ್ಲ. ಕಟ್ಟಲ್ಲ ಅಂದರೆ ಫ್ಯಾಬ್ರಿಕ್ ಗ್ಲೂಯಿಂದ ಗಮ್ ಆದರೂ ಹಚ್ಚಬೇಕಾಗುತ್ತೆ. ಇಲ್ಲಿ 5 ಚೈನ್ ಇರೋ ಕಡೆಗೆ ನಾನು ಕುಚ್ಚು ಕಟ್ಟು ತೋರಿಸ್ತೀನಿ ನೋಡಿ. ಇಲ್ಲಿ 2 ಕುಚ್ಚು ಕಟ್ಬೋದು, ಒಂದೊಂದಕ್ಕೆ 2 ಥರ ಕುಚ್ಚು ಕಟ್ಬೋದು, ಅಥವಾ 3 ಹಾಕಿದರೆ ಮಧ್ಯದಲ್ಲಿ ಒಂದು ಕಲರು, ಆ ಕಡೆ ಈ ಕಡೆ ಒಂದೊಂದು ಕಲರ್ ಹಾಕ್ಬೋದು. ಅಂದರೆ 2 ರೆಡ್ ಹಾಕ್ಬಿಟ್ಟು ಮಧ್ಯದಲ್ಲಿ ಬ್ಲೂ ಹಾಕ್ಬೋದು, ಬ್ಲೂ 2 ಹಾಕಿ ಮಧ್ಯದಲ್ಲಿ ರೆಡ್, ಆ ಥರನಾದರೂ 3 ಸರಿ 3 ಸರಿ ಏನಾದರೂ ನೀವು 5 ಚೈನ್ ಹಾಕಿದ್ರೆ ಆ ಥರ ಮಾಡಿ. ಇಲ್ಲ ಅಂದರೆ ನಾನು ಇಲ್ಲಿ ಹಾಕಿ ತೋರಿಸ್ತೀನಿ, ಆ ಥರನಾದರೂ ಮಾಡ್ಬೋದು. ನೀವು 3 ಹಾಕಿ ತುಂಬ ಚೆನ್ನಾಗಿ ಕಾಣುತ್ತೆ. 4 ಆದರೂ ಹಾಕ್ಬೋದು. ನಿಮ್ಮದು ಏನು ಸ್ಯಾರಿ ಮೇಲೆ ಏನು ಕಲರ್ಸ್ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ. ಇಲ್ಲಿ ನಾನು 147 ದಾರದಿಂದ ಕುಚ್ಚು ಕಟ್ಟಿದ್ದೀನಿ. ಈ ಥರ ಕಾಂಬಿನೇಷನ್ ಮಾಡಿ ಹಾಕ್ಬೋದು. ಜಾಸ್ತಿ ಕಲರ್ ಇದ್ವಂದರೆ ನಾನು ಹೇಳಿದ್ನಲ್ಲ, ಇಲ್ಲಿ ಎಕ್ಸ್ಟ್ರಾನು ಹಾಕ್ಬೋದು. ಅಂದರೆ ನೀವು 2 ಇರೋದಕ್ಕೆ 2 ಹಾಕಿದ್ದೀನಿ, 3 ಇದ್ದರೆ 2 ಮಧ್ಯದಲ್ಲಿ ಇದೇ ಥರ ಹಾಕಿ, ಮಧ್ಯದಲ್ಲಿ 2 ಆರೆಂಜ್ ಹಾಕಿ, ಮಧ್ಯದಲ್ಲಿ ಬ್ಲೂ ಹಾಕ್ಬೋದು. ಆ ಥರನಾದರೂ ಮಾಡ್ಬೋದು. ಈ ವಿಡಿಯೋ ಇಲ್ಲಿ 147 ದಾರನ ಕುಚ್ಚು ಕಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. 147 ದಾರನ ಕುಚ್ಚು ಕಟ್ಟಿ, ಆವಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಬೇಬಿ ಕುಚ್ಚು ಕಟ್ಬೋದು ಇದನ್ನು, ಅಥವಾ ಉದ್ದ ಬೇಕು ಅಂದರೆ ಉದ್ದದಾಗಿಯೂ ಕಟ್ಬೋದು. ಇದಕ್ಕೆ ಚಾರ್ಜ್ ಮಾಡ್ಬೋದು ಅಂದರೆ ಒಂದು 300ವರೆಗೂ ನೀವು ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ. 300 ನೀವು ಚಾರ್ಜ್ ಮಾಡಿದರೆ 50 ರೂಪೀಸು ನಿಮಗೇನು ಈ ದಾರಗಳು ಅವೆಲ್ಲ ತರೋದಕ್ಕೆ ಬೀಡ್ಸ್ಗೆಲ್ಲ ಕರೆಕ್ಟ್ ಆಗುತ್ತೆ. 200 ನಿಮ್ಗೆ ಪ್ರಾಫಿಟ್ ಇರುತ್ತೆ. ಹಾಗೆ ಈಸಿಯಾಗೂ ಸಹ ನೀವು ಹಾಕಿ ಕೊಡ್ಬೋದು. ಒಂದಿನದಲ್ಲಿ ಮುಗಿಸಿ ವಿತ್ ಕುಚ್ಚು ಕಟ್ಟಿನೂ ಸಹ ಕೊಡ್ಬೋದು. ಹೊಸೊಬ್ಬರು ನೋಡ್ತಿದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.